ಕಾಫಿ ಸ್ಮೆಲ್ ಥರ ಬರ್ತಾ ಇದೆ ಅಲ್ಲ. ಸಕ್ಕತ್ತಾಗಿ ಬಂದಿದೆ ಅಂತಂದರೆ ನೀವು ಯಾವತ್ತೂ ಈ ಥರ ಕೇಕ್ನ ನೋಡೇ ಇರಲ್ಲ, ಅಷ್ಟು ಸೂಪರಾಗಿ ಬಂದಿದೆ. ಇಷ್ಟು ನಾನು ಯಾವಾಗ ಟೇಸ್ಟ್ ಮಾಡ್ತೀನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ಅಷ್ಟು ಚೆನ್ನಾಗಾಗಿದೆ. ಸೊ ನಿಮ್ಗೆ ಒಂದ್ಸತಿ ಹ್ಯಾಪಿ ಬರ್ಡೇ ಅಪ್ಪ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಬೇಗ ನನ್ನ ಚಾನಲ್ನ 1K ಮಾಡೋ ಥರ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ ಲೈಕ್ ಮಾಡಿ. ಬ್ರೇಕ್ಫಾಸ್ಟ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವರೆಕಾಳು ಸ್ವಲ್ಪ ಇತ್ತು ಅಂತ ಜೊತೆಗೆ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ. ಪ್ರಿಪೇರ್ ಮಾಡಿ ನೆಕ್ಸ್ಟ್ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ವಿಡಿಯೋ ನೋಡ್ತಾ ಇದ್ದೀನಿ. ಸೊ ಈಗ ತಾನೇ ಪೂಜೆ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ತಿಂತಿದ್ದೀನಿ. ಆಗಲೇ ಹೇಳ್ದೆ ಅಲ್ಲ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ ಅಂತ. ಸೊ ಅವರೆಕಾಳು ಉಪ್ಪಿಟ್ಟು ಸಕ್ಕ ಟೇಸ್ಟಿಯಾಗಿದೆ. ಇಲ್ಲಿ ನಮ್ಮ ಹಸ್ಬೆಂಡ್ ಕೇಳೋಣ ಏನಂತಾರೆ ಅಂತ. ಹೆಂಗಿತ್ತು ಅವರೆಕಾಳು ಉಪ್ಪಿಟ್ಟು? ಸೂಪರಾಗಿದೆ ಅವರೆಕಾಳು ಉಪ್ಪಿಟ್ಟು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಳ್ಳೆ ಸೂಪರಾಗಿ ಹೋಗ್ತಾ ಇದೆ ಒಳಗೆ. ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಮ ಮನೇಲೆಲ್ಲ ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ ಗಾಯ್ಸ್, ಇವಾಗ ಹೊರಗಡೆ ಹೋಗೋಣ ಅಂತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಸರ್ಪ್ರೈಸ್, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ನಾನು ಮತ್ತು ಚಿನ್ನು ಹೋಗ್ತಾ ಇದ್ದೀವಿ. ಸೊ ಗಾಡೀಲಿ ಹೋಗೋಣ ಬಸ್ಸಲ್ಲಿ ಹೋಗೋಣ ಅಂತ ಡಿಸ್ಕಷನ್ ನಡೀತಾ ಇದೆ. ನಾನು ಬಸ್ಸಲ್ಲಿ ಹೋಗೋಣ ಅಂತ ಇದ್ದೀನಿ, ಯಾಕೆಂದರೆ ಎಮಿಷನ್ ಟೆಸ್ಟ್ ಮಾಡಿಸಿಲ್ಲ, ಅದು ಲ್ಯಾಪ್ಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೊರಗಡೆ ತೊಗೊಂಡೋದ್ರೆ ಎಲ್ಲಿ ನನಗೆ ನಾನು ತೊಗೊಂಡೋದಾಗಲಿ ಏನಾದರೂ ಆಗಿಬಿಡುತ್ತೆ. ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಇದ್ದೀನಿ. ಸೊ ಹೋಗ್ತೀನಿ. ಸೊ ನೋಡ್ತಾ ಇರಿ ಟಿಲ್ಲೆಂಡ್ ಇವತ್ತು ಏನೇನೆಲ್ಲ ಮಾಡ್ತೀವಿ ಅಂತ. ಇವತ್ತು ನಮ್ಮ ಹಸ್ಬೆಂಡ್ರು ಮನೆಯಲ್ಲೇ ಕುತ್ಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದೀರಾ ಇವತ್ತು? ಯಾಕೆ ಹೋಗಿಲ್ಲ ಕೆಲಸಕ್ಕೆ? ನಮ್ಮದು ಬಿಲ್ಡಿಂಗಲ್ಲಿ ಬಾಡಿಗೆ ಮನೆಯವ್ರದ್ದು 2 ಬಾತ್ರೂಮು ಲೀಕೇಜ್ ಇತ್ತು, ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ. 3 ದಿವಸದಿಂದ ರಜಾ ಹಾಕ್ಕೊಂಡು ರೆಡಿ ಮಾಡಿಸ್ತಾನೇ ಇದ್ದೀನಿ. ಮಾಡಿಸ್ತಾನೇ ಇದ್ದಾರೆ. ಅದೇನೋ ಹೇಳ್ತಾರೆ ಗೊತ್ತಾ, ಹೊಸದನ್ನು ಮಾಡ್ಬೋದು, ಹಳೇದು ರಿಪೇರಿ ಮಾಡ್ಸೋದು ಕಷ್ಟ ಅಂತ. ಸೊ ಹಾಗಾಗಿ ಪಾಪ ಮನೆಯಲ್ಲೇ ಇದ್ದಾರೆ. ಅದಕ್ಕೆ ಇವಾಗ ನಾನು ಚಿನ್ನು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡ್ತಾ ಇದ್ದೀವಿ ಬ್ಲಾಗಲ್ಲಿ. ಸ್ಟೇ ಟ್ಯೂನ್. ಕೊನೆಗೆ ಬಸ್ಸಲ್ಲೇ ಹೊರಟ್ವಿ. ನಾನು ಚಿನ್ನು ಇಬ್ಬರು ಕೂಡ ಆರಾಮಾಗಿ, ರಶ್ ಏನಿರಲಿಲ್ಲ, ಆರಾಮಾಗಿ ಹೋದ್ವಿ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಈ ಕಿಚನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡ್ಬಂದ್ವಿ. ಶಾಪಿಂಗ್ ಯಾಕೆ ಹೋಗಿದ್ದು ಅಂದರೆ, ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ, January 10th. ಸೊ ಅದಕ್ಕೆ ಸರ್ಪ್ರೈಸ್ ಆಗಿ ಅವ್ರಿಗೆ ಒಂದು ಬಟ್ಟೆ ಗಿಫ್ಟ್ ಮಾಡೋಣ ಅಂತ ತೊಗೊಂಡು ಬಂದೆ. ಆದರೆ ಅವರು ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾಕೆಂದರೆ ಅವ್ರದ್ದು ಬರ್ತ್ ಡೇಟು ನೆನಪಿಟ್ಕೊಂಡಿಲ್ಲ, ಬರೆದಿಟ್ಟಿಲ್ಲ. ಸೊ ಸಂಕ್ರಾಂತಿ ಹಬ್ಬದ ದಿನ ಅಂತ ಹೇಳ್ತಾರೆ ಅಷ್ಟೇ. ಅದೇ ಸ್ಕೂಲಲ್ಲೆಲ್ಲ January 10th ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವ್ರಿಗೆ ಹೇಳಿದೆ ಅದೆಲ್ಲ ಬೇಡ, ಯಾಕೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಕಿಚನಲ್ಲಿ ಕೇಕ್ನ ಪ್ರಿಪೇರ್ ಮಾಡ್ತಿದ್ದಾಳೆ ನಮ್ಮ ಚಿನ್ನು. ಅಲ್ಲ ಚಿನ್ನು? ಹೌದು. ಏನು ಕೇಕ್ ಇದು? ಇದು ಬಂದು ಡಾಲ್ಗೊನಾ ಕೇಕ್ ಅಂತ. ಡಾಲ್ಗೊನಾ ಕೇಕ್. ಸೊ ನಾನು ಲಾಕ್ಡೌನಲ್ಲಿ ಒಂದ್ಸತಿ ಟ್ರೈ ಮಾಡಿದ್ದು, ಇವಾಗ ಮತ್ತೆ ಅದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಒಂದು ಸರಿ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು ಆ ಟೈಮಲ್ಲಿ. ಇವಾಗ ಮತ್ತೆ ಮಾಡ್ತಾ ಇದ್ದಾಳೆ. ಸೊ ಹೊರಗಡೆನೇ ತಂದರೆ ಮನೆಯಲ್ಲೇ ಇದ್ದಾರೆ ಇವತ್ತು, ಯಾಕೆ ಏನದು ಅಂತೆಲ್ಲ ಕೇಳ್ತಾರೆ. ಸೊ ಆವಾಗ ನಮ್ಮದು ಸೀಕ್ರೆಟ್ ರಿವೀಲ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಸೀಕ್ರೆಟಾಗಿ ಕಿಚನಲ್ಲಿ ನಾವೇ ಪ್ರಿಪೇರ್ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀವಿ. ಎಷ್ಟೊತ್ತಾಗುತ್ತೆ ಇದೆಲ್ಲ ಮಾಡೋಕ್ಕೆ? 1 hour ಆಗುತ್ತೆ. ಇದೇನು ಹಾಕ್ಕೊಂಡಿದ್ಯಾ? ಇವಾಗ ಫಸ್ಟು ನಾನು
ಚಮಚಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ. ಅದು ಕಾಫಿ ಪೌಡರ್ ಎಷ್ಟು ಹಾಕೊಂಡಿರೋದು? ಅದು 2 ಪ್ಯಾಕೆಟ್ಸು 2 ರೂಪೀಸ್ ಬರುತ್ತಲ್ಲ ಅದ್ರ 2 ಪ್ಯಾಕೆಟ್ಸ್ ಹಾಕೊಂಡಿದ್ದೀನಿ. ಹಾಂ, ಇವಾಗ ಅದಕ್ಕೆ ಒಂದು ಹಾಟ್ ವಾಟರ್ ಹಾಕೋಣ. ಸ್ವಲ್ಪ ಬಿಸಿನೀರು ಕಾಯಿಸಿದ್ದೆ, ಅದಕ್ಕೆ ಹಾಟ್ ವಾಟರೇ ಹಾಕೋಬೇಕು. ಇಷ್ಟು ಸಾಕು ಅನ್ಕೋತೀನಿ. ಇವಾಗ ಎಗ್ ಬೀಟ್ ಇರುತ್ತಲ್ಲ ಅದರಲ್ಲಿ ನಿಧಾನಕ್ಕೆ ಇದು ಒಂಥರ ಕಾಫಿ ಸ್ಮೆಲ್ ಥರ ಬರ್ತಾ ಇದೆ ಅಲ್ಲ? ಸಕ್ಕರೆ ಕರಗಬೇಕಾ? ಸಕ್ಕರೆ ಕರಗಿ ಅದು ಫುಲ್ಲು ಲೈಟ್ ಎಲ್ಲೋ ಇಷ್ಟು ಕಲರ್ ಬರುತ್ತೆ. ಎಷ್ಟೊತ್ತು ಬೇಕ್ ಮಾಡಬೇಕು? ಅದು ಲೈಟ್ ಎಲ್ಲೋ ಕಲರ್ ತಿಕ್ಕಾಗಿ ಬರುತ್ತೆ, ಅದು ಕ್ರೀಮಿ ಥರ. ನಾನು ನಿಮ್ಗೆ ತೋರಿಸ್ತೀನಿ, ಅದು ಬರೋ ತನಕ ಮಾಡಬೇಕು. ಆಯ್ತು, ಮಾಡ್ತಾರೆ. ಓಕೆ, ಇವಾಗ ಇದಕ್ಕೆ ಏನೇನು ಹಾಕಿದ್ದಾರೆ? ಎಣ್ಣೆ ಮತ್ತು ಸಕ್ಕರೆ ಹಾಕಿದ್ದೀನಿ. ನೋಡಿ ಗೈಸ್, ಎಲ್ಲ ಚೆಲ್ಬಿಟ್ಟೆ. ನಮ್ಮ ಮಮ್ಮಿ ಬೈತಾರೆ ಇವಾಗ. ನೀನೇ ಕ್ಲೀನ್ ಮಾಡು. ನಾನೇ ಮಾಡ್ತೀನಿ. ಇವಾಗ ಸ್ವಲ್ಪ ಕಲಿಸ್ಕೊಂಡ್ರೆ ಈ ಥರ. ಮೈ ಗಾಡ್, ಎಷ್ಟು ಎಣ್ಣೆ ಹಾಕಿತಿ ಅಷ್ಟು ಹಾಲು ಹಾಕಬೇಕು. ಓಕೆ, ಸರಿ, ಒಬ್ರು ಹಿಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನನಗೆ. ಇವಾಗ ಅದೇ ಕಪ್ನಲ್ಲಿ ಮೈದಾ ಹಸಿಟ್ಟನ್ನ ಏನಂತಾರೆ ಜರಡಿ ಇಟ್ಬಿಟ್ಟು ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಕಬೇಕು. ಆದರೆ ನನ್ನ ಹತ್ರ ಬೇಕಿಂಗ್ ಸೋಡಾ ಮಾತ್ರ ಇದೆ, ಆದರೆ ಪೌಡರ್ ಇಲ್ಲ. ಅದಕ್ಕೆ ನಾನು ಈನೋ ಬಳಸ್ತಾ ಇದ್ದೀನಿ. 1 ಪ್ಯಾಕ್ ಫುಲ್ಲುನಾ? ಹಾಂ, ಏನು ಕಲರ್ ಇದೆ? ಆದರೆ ಲೆಮನ್ ಫ್ಲೇವರ್. ಇದನ್ನು ಹಾಕ್ಬಿಟ್ಟು ಇವಾಗ ಸೋಡಾ ತರ್ತೀನಿ ರೀ. ಇವಾಗ ಸೋಡಾ ಹಾಕೊಳ್ಳೋಣ. ಅಷ್ಟು? ಹಾಂ, ಇಷ್ಟೇ ಸಾಕು. ಇನ್ನೊಂಚೂರು ಹಾಕೊಳ್ಳೋಣ, ಸಾಕು. ಗೈಸ್, ನಿಮಗೊಂದು ನಾನೊಂದು ಕ್ವಶನ್ ಕೇಳ್ತೀನಿ. ಅದಕ್ಕೆ ಆನ್ಸರ್ ಗೊತ್ತಿರೋರು ಕಾಮೆಂಟ್ ಮಾಡಿ. ಏನಂದರೆ, ಒಂದು ಆಂಟಿ ಅವ್ರ ಮನೆಗೆ ಯಾರೋ ಬಂದಿರ್ತಾರೆ, ಓಕೆನಾ? ಬಂದಿರ್ತಾರೆ, ಆವಾಗ ಅವರು ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ತಿನ್ನೋ ಐಟಮ್ನ ತಗೊಳಕ್ಕೆ ಹೋಗಿರ್ತಾರೆ, ಓಕೆನಾ? ಅವ್ರು ತಿನ್ನೋ ಐಟಮೂ ಅಲ್ಲ, ಅವ್ರು ತಗೊಳ್ಳೋ ಐಟಮೂ ಒಂದೇ. ಅಂದರೆ ಅವ್ರ ಮನೆಗೆ ಬಂದಿರೋ ಪರ್ಸನ್ ಕೂಡ ಒಬ್ಬರೇ. ಯಾರದು ಅಂದರೆ ಏನು ಹೆಸರು ಅದು ಅಂತ ಕಾಮೆಂಟ್ ಮಾಡಿ. ಗೈಸ್, ಇವಾಗ ಒಂದು ಸ್ಪೂನ್ ವಿನಿಗರ್ ಹಾಕಬೇಕು. ನೋಡಿ, ಇವಾಗ ಇದು ಫ್ಲೋಟಿಂಗ್ ಅಲ್ಲಿ ಇದೆ ಅಲ್ವಾ? ಇದೇ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಸೊ ಎಕ್ಸೈಟೆಡ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇಲ್ಲಿ ನೋಡು, ಇಲ್ಲಿ ತೋರ್ಸು. ಹಿಂಗೆ ಬರಬೇಕಾ? ಹಾಂ, ಹಿಂಗೆ ಬರಬೇಕು, ಕ್ರೀಮಿ ಥರ. ನಾನು ಟ್ಯೂಷನಿಂದ ಬಂದಮೇಲೆ ಕ್ರೀಮ್ ಕೂಡ ನಾನು ಮಾಡ್ತೀನಿ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ, ಓಕೆ? ಅದೆಲ್ಲ ಚೆಲ್ತಾ ಇದೆ. ಓ ಮೈ ಗಾಡ್, ಚೆಲ್ಬೇಡ. ಅಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅದಷ್ಟು ಹಾಕ್ತಾ ಇದೆಯಾ? ನಾನು ಶಶಾಂಕ್ ಇವಾಗ ಸ್ಕೂಲಿಂದ ಬಂದ. ಅಪ್ಪನಿಗೆ ಗಿಫ್ಟ್ ಅಂತಿದ್ದೀನಿ ಗೊತ್ತಾ? ಓಕೆ, ಕೇಕ್ ಮಾಡೋಕ್ಕೆ ಓವನ್ನೇ ಬೇಕು ಅಂತೆಲ್ಲ ಹೇಳ್ತಾರಲ್ವ. ಸೊ ಇದು ಓವನ್ ಇಲ್ಲದೆ ಇದ್ರೂ ಈ ಥರ ಕುಕ್ಕರಲ್ಲಿ ಮಾಡ್ಬೋದು. ಆ ಕುಕ್ಕರ್ಗೆ ಈ ಥರ ಕೆಳಗಡೆ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡು, ಇವಾಗ ಅಲ್ಲಿ ಕೇಕ್ದೆಲ್ಲ ಮಿಕ್ಸ್ ಮಾಡಿದ್ದು ಹಾಕ್ಕೊಂಡಿದ್ದಾಳಲ್ವ, ಅದನ್ನು ಹಾಕ್ಬಿಟ್ಟು ಇದ್ರೊಳಗಡೆ ಇಟ್ಟರು ಸ್ವಲ್ಪ ಸಿಮ್ಮಲ್ಲಿ 45 ಮಿನಿಟ್ಸ್ ಬೇಯಿಸಿದ್ರೆ ಕೇಕ್ ರೆಡಿ ಆಗುತ್ತೆ. ಇದು ಬ್ಯಾಟರ್ ರೆಡಿ ಆಗಿದೆ. ಇವಾಗ ಹಿಂಗೆ ಸದ್ಯ ಕುಟ್ಟಬೇಕು, ಅವಾಗ ಏರ್ ಬಬಲ್ಸ್ ಎಲ್ಲ ಹೊಂಟೋಗುತ್ತೆ. ಇವಾಗ ಇದನ್ನ ಇದ್ರೊಳಗಡೆ ಇಡಬೇಕು. ನಾನು ಗಿಡಕ್ಕೆ ಭಯ, ಅದಕ್ಕೆ ನಮ್ಮ ಮಮ್ಮಿಗೆ ಇಡ್ತೀನಿ. ಇಷ್ಟೇ ಗೈಸ್, ನೋಡಿ. ಮುಚ್ಚಬೇಕಲ್ವಾ? ಯಾವುದು? ಹೌದು, ಮುಚ್ಚಬೇಕು. ಸಾರಿ. ಇಷ್ಟೇ, ಇದು 45 ಮಿನಿಟ್ಸ್ ಇದೆ. ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ಸೊ ಕೇಕ್ ರೆಡಿ. ಸೊ ಕೇಕ್ ಮಾಡೋಕ್ಕೆ ರೆಡಿ ಮಾಡಿದ್ಲಲ್ವ ನನ್ನ ಮಗಳು. ಏನಾಗಿದೆ ಅಂತ ತೋರಿಸ್ತೀನಿ. ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತಂದರೆ ನೀವು ಯಾವತ್ತೂ ಈ ಥರ ಕೇಕ್ನ ನೋಡೇ ಇರಲ್ಲ, ಅಷ್ಟು ಸೂಪರಾಗಿ ಬಂದಿದೆ. ಇಷ್ಟು ನಾನು ಯಾವಾಗ ಟೇಸ್ಟ್ ಮಾಡ್ತೀನೋ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಷ್ಟು ಚೆನ್ನಾಗಾಗಿದೆ. ಸೊ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ, ನೋಡಿ ಆಯಿತಾ? ನೋಡಿ ಫ್ರೆಂಡ್ಸ್, ಹಿಂಗಾಗಿದೆ ಅಂತ. ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ನಿಂಗಿದು ಬೇಕಿತ ಮಗನೇ, ವಾಪಸ್ಸು ಒಂದು ಶಿವನೇ. ನಾನು
ನಾನು ಶಶಾಂಕ್ ಬೇರೆ ಕೇಕ್ ತಂದು ಹೆಂಗೋ ಸೇಫ್ಟಿಯಾಗಿ ಇಟ್ಟಿದ್ವಿ. ಇವಾಗ ಮಿಡ್ನೈಟ್ 12 o'clock. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಅಪ್ಪ ಹ್ಯಾಪಿ ಬರ್ಡೇ ಟು ಯು. ನೀನಾಗು ಬೇಗ ಹೋಗುಮ್ಮ. ಅಕ್ಕ ಬೇಗ ಅಕ್ಕ ಹೋಗು ಬೇಗ. ಶಶಾಂಕ್ ಏನೋ ಗಿಫ್ಟ್ ತಂದಿದ್ದಾನಂತೆ, ಅವ್ರ ಅಪ್ಪಂಗೆ ಕೊಡ್ತಾನೆ ಈಗ. ಪರ್ಸ್ ಕೊಡ್ತಿದ್ದಾನೆ ಅವ್ರ ಅಪ್ಪಂಗೆ, ದುಡ್ಡು ಜಾಸ್ತಿ ಸೇವಿಂಗ್ಸ್ ಆಗಲಿ ಅಂತ. ಇದರ ಜೊತೆಗೆ ಇನ್ನೊಂದಿದೆ. ಏನಿದು? ಲೆಟರ್ ಫಾರ್ ಮೀ. ಹ್ಯಾಪಿ ಬರ್ಡೇ ಅಪ್ಪ, ಗಾಡ್ ಬ್ಲೆಸ್ ಯು, ವಿ ಆರ್ ದ ಬೆಸ್ಟ್. ಓಕೆ ಗಾಯ್ಸ್, ನೈಟ್ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನಿದ್ದೆ ಬಂತೆಲ್ಲ ಮಲ್ಕೊಂಡ್ಬಿಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಯಾಕೆಂದರೆ ಫಾಲೋವರ್ಸ್ ಆ್ಯಡ್ ಆಗ್ತಾ ಇದ್ದಾರೆ. ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಕಡೆಯಿಂದ ಯಾವ ಕಂಟೆಂಟ್ ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಥ್ಯಾಂಕ್ ಯು.